ಬಬ್ರುವನ ಸ್ವಲ್ಪ ಅಂಪೈರ್ ಸ್ವಲ್ಪ ಸ್ಟಾಪ್ ಅಲ್ಲಿ ಅಂಪೈರ್ಸ್ ಇಲ್ಲಿ 12th ಮ್ಯಾನ್ ಇಲ್ಲ ಲೈವ್ ಇದೆ ಸರ್ ಅಲ್ಲಿ ದಯವಿಟ್ಟು ಗಮನಿಸಿಕೊಳ್ಳಿ ನಿಮ್ಮ ಆಟಗಾರನ ಪರಿಚಯಿಸಬೇಕಲ್ಲಿ ಇಂಡಿವಿಜುವಲ್ ಪ್ರೈಸಸ್ಗಳಿದೆ ದಯವಿಟ್ಟು ಗಮನಿಸಿಕೊಳ್ಳಿ ಆಟಗಾರರು 12th ಮ್ಯಾನ್ ಬನ್ನಿ ಸರ್ ಅಲ್ಲಿ ಎಸ್ತುಗಾರಿಕೆಯಲ್ಲಿ ಬಬ್ರುವನ ಪರವಾಗಿ ಸುದರ್ಶನ್ ಎಸ್ತುಗಾರಿಕೆಯಲ್ಲಿ ಆರಂಭಿಕ ದಾಂಡಿಗರಾಗಿ ಸ್ಟ್ರೈಕ್ ಅಲ್ಲಿ ಅರುಣ ನಾನ್ ಸ್ಟ್ರೈಕ್ ಅಲ್ಲಿ ಅರುಣ ಆರಂಭಿಕ ಕಿಲಾಡಿಗಳು ಅಂಕಣ ಒಳಭಾಗದಲ್ಲಿ ಎಸ್ತುಗಾರಿಕೆಯಲ್ಲಿ ಸುದರ್ಶನ ಬಬ್ರುವನ ಕ್ರಿಕೆಟರ್ಸ್ ವಿರುದ್ಧವಾಗಿ ಅಟ್ಯಾಕರ್ಸ್ ಬೆಂಗಳೂರು ದಿನದ 3ನೇ ಪಂದ್ಯಾಟವನ್ನು ಆಡಿಕೊಳ್ತಾ ಇದ್ದ ಬೇಸುವ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಮಾರೇಕೆ ಅಂಚಿನಲ್ಲಿ ಕ್ಯಾಚ್ ಅನ್ನು ಡ್ರಾಪ್ ಮಾಡಿದ್ರು ಸಿಕ್ಸರ್ ಎಂಬ ಸೂಚಕವನ್ನು ಆಗ್ತದೆ ಆರೋಟದ ಸರ್ಪಡೆ ಹಾಗೆ ಟೂರ್ನಮೆಂಟ್ಗೆ ಬಂದು ಶುಭಾಶಯವನ್ನು ತಿಳಿಸಿದಂತ ನಾಗಕೃಷ್ಣ ಸ್ವರ್ಣಗಿರಿ ಚೌಟ್ರಿ ಮಾಲೀಕರಾದ ಕೃಷ್ಣಪ್ಪ ಇವರಿಗೂ ಕೂಡ ಒಂದು ಟೂರ್ನಮೆಂಟ್ ಪರವಾಗಿ ಹಾಗೂ ಸಂಘಟಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ ಮತ್ತೆ ಎಸ್ತುಗಾರಿಕೆ ಸುದರ್ಶನ್ ಎರಡನೇ ಚೆಂಡು ಮತ್ತೆ ಬೀಸುವ ಪ್ರಯತ್ನ ಲೆಫ್ಟಿ ಆಟಗಾರ ಅರುಣ ಹಾಗೂ ಅನಿಲ ಆರಂಭಿಕ ಕಿಲಾಡಿಗಳು ಅಟ್ಯಾಕರ್ಸ್ ಬೆಂಗಳೂರಿನ ಪರವಾಗಿ ಬಲಿಷ್ಠ ತಂಡಗಳು ಬಿಗು ಹೋರಾಟವನ್ನು ಮಾಡಬೇಕಾಗ್ತಾ ಇದೆ ನಾಕ್ಔಟ್ ಮಾದರಿ ಪಂದ್ಯಾಕೂಟದಲ್ಲಿ ಗೆಲುವು ಕಂಡ್ರೆ ಮುಂದಿನ ಹಂತಕ್ಕೆ ತೇರ್ಗಡೆಯನ್ನು ಕೊಳ್ಬಹುದು ಇಲ್ಲವಾದರೆ ಟೂರ್ನಮೆಂಟ್ ದಿಂದ ನಿರ್ಗಮಿಸಬೇಕಾಗ್ತದೆ ವೈಡ್ ಬಾಲ್ ಎಂಬ ಸಿಗ್ನಲ್ ಬರ್ತಾ ಇದೆ ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ ಒಂದು ಓಟದ ಸೇರ್ಪಡೆ ಆಗ್ತಾ ಇದೆ ಮತ್ತೆ ಅನಿಲ್ ಸ್ಟ್ರೈಕ್ ಅಲೆ ಎಸ್ತುಗಾರಿಕೆಯಲ್ಲಿ ಸುದರ್ಶನ ಮತ್ತೆ ಬೀಸುವ ಪ್ರಯತ್ನ ಲೆಗ್ ಸೈಡ್ ಮುಖ್ಯವಾಗಿ ಒದೊಟ್ಟದ ಸೇರ್ಪಡೆ ಹಂತದಲ್ಲಿ ನಡೆದ ಒಟ್ಟಾರೆ ಗಳಿಕೆ 9ಕ್ಕೆ ನಲಾಸ್ ಅಂತಿಮ 2 ಚೆಂಡು ಬಾಕಿ ಉಳಿತಾ ಇದೆ ಸುದರ್ಶನ ಎಸ್ತುಗಾರಿಕೆಯಲ್ಲಿ ಡೆಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ ಲಾಸ್ಟ್ ಬಾಲ್ ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ ಸುದರ್ಶನ್ ಎಸ್ತುಗಾರಿಕೆಯಲ್ಲಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ ಎಸ್ತುಗಾರಿಕೆಯಲ್ಲಿ ಸುದರ್ಶನ್ ಟು ಲೆಫ್ಟಿ ಅರುಣ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ ಮತ್ತದು ಹೋದಾರಿ ಆಘಾತವನ್ನು ಕಾಣ್ತಾ ಇದೆ ಅರುಣ ವಾಪಸ್ ಸತ್ಯ ಕೀಪರ್ ಗೂಟದ ಹಿಂಭಾಗದಲ್ಲಿ ಸರಲ್ಲಿ ಗೂಟ ರಕ್ಷಕನ ಹೆಸರನ್ನು ಹೇಳಿ ಸರ್ ಅಲ್ಲಿ ಕೀಪರ್ ಚೇತು ಕ್ಯಾಚ್ ಅನ್ನು ಪಡ್ಕೊಂಡ್ರು ಮೊದಲ ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ ಜೇತು ಗೂಟದ ಹಿಂಭಾಗದಲ್ಲಿ ಎಸ್ತುಗಾರಿಕೆಯಲ್ಲಿ ನವ್ಯ ಬಬ್ರುವನ ಪರವಾಗಿ ನವ್ಯ ಎಸ್ತುಗಾರಿಕೆಯಲ್ಲಿ ಹೊಸ ದಾಡಿಗಳು ಸೇರ್ಪಡೆ ಕೂಡ ಯೋಗೇಶ ಅಟ್ಯಾಕರ್ಸ್ ಪರವಾಗಿ 1 ಡೌನ್ ಆಟಗಾರ ಯೋಗೇಶ್ ಎಂಟ್ರಿನ ಪಡ್ಕೊಂಡ್ರು ಅದೇ ರೀತಿಯಾಗಿ 2ನೇ ಓವರ್ಗಾಗಿ ನವೀನ ಎಸ್ತುಗಾರಿಕೆಯಲ್ಲಿ ಘಟದ ಹಿಂಭಾಗದಲ್ಲಿ ಜೇತು
ನವೀನ್ ಚೆಂಡು ರಿವರ್ಸ್ ಮಾಡುವ ಪ್ರಯತ್ನ, ಓಟಗಳಿಗೆ ಅವಕಾಶವಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ ಕೂಡ ಆಗ್ತಾ ಇದೆ. 9ಕ್ಕೆ 1 ಅರುಣ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಅಟ್ಯಾಕರ್ಸ್ ಬೆಂಗಳೂರು. ಮತ್ತೆ ಎಸೆಗಾರಿಕೆಯಲ್ಲಿ ನವಿ ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಸಿಗ್ನಲ್, ಒಂದು ಓಟದ ಸೇರ್ಪಡೆ ಕೂಡ. ವೈಡ್ +1. ಓಕೆ, 2 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 11ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ನಬಿ ಸುಂದರತೆ ಎಸೆತ, ಸ್ಲೋ ವರ್ಡ್ ಚೆಂಡ, ಗತಿ ಪರಿವರ್ತನೆ ಎಸೆತವನ್ನ ನವೀನ್ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲೇ. ಮತ್ತೆ 2ನೇ ವರ್ಗಾಗಿ ನವೀನ್ 3ನೇ ಎಸೆತಕ್ಕಾಗಿ. ಮತ್ತೆ ಬೀಸೋ ಪ್ರಯತ್ನ, ತನ್ಮೂಲಕವಾಗಿ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. ಹಾಗೆ ಒಂದು ಟೂರ್ನಮೆಂಟ್ಗೆ ಆಗಮಿಸಿದಂತ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹುರುಳಿ ಚಿಕ್ಕನಹಳ್ಳಿ ಮೋದಿ ವೆಂಕಟಪ್ಪ ಇವರು ಕೂಡ ಪ್ರೀತಿಗೆ ಸ್ವಾಗತಿಸ್ತಾ ಇದ್ದೇವೆ ಸರ್ ಒಂದು ಟೂರ್ನಮೆಂಟ್ಗೆ. ಹಾಗೆ ಟೂರ್ನಮೆಂಟ್ ನಲ್ಲಿ ಮುಖ್ಯ ವೇದಿಕೆಯಲ್ಲಿದ್ದಾರೆ ನಮ್ಮ ಪ್ರೋತ್ಸಾಹಕರಾದಂತ ಈ ಒಂದು ಟೂರ್ನಮೆಂಟ್ ನ ಮುಖ್ಯ ರೂವಾರಿಗಳು ಚೇತನ್ ರೆಡ್ಡಿ ಕಾಳನಹಳ್ಳಿ, ಸಮಾಜ ಸೇವಕರು, ಅದೇ ರೀತಿಯಾಗಿ ಮಂಜುನಾಥ್ ರೆಡ್ಡಿ, ಲಕ್ಷ್ಮೀನಾರಾಯಣ್, ಮುನಿರಾಜು, ಕಿರಣ್ ಇವರೆಲ್ಲ ಉಪಸ್ಥಿತಿ ಇದೆ. ಎಲ್ಲರೂ ಕೂಡ ಗಣ್ಯಾತಿ ಗಣ್ಯರನ್ನು ಮುಖ್ಯ ವೇದಿಕೆಯನ್ನು ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಸರ್. ಹಾಗೆ ಇದೀಗ ಆಗಮಿಸಿದಂತ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಮುನಿ ವೆಂಕಟಪ್ಪ ಹುರುಳಿ ಚಿಕ್ಕನಹಳ್ಳಿ, ನಿಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಒಂದು ಟೂರ್ನಮೆಂಟ್ಗೆ ಆಗಮಿಸಿದಂತ ಪೈಲ್ವಾನ್ ಗುರುಮೂರ್ತಿ ಅವರು, ನಿಮಗೂ ಕೂಡ ಟೂರ್ನಮೆಂಟ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ರಾಜ್ಯ ಮಟ್ಟದ ಕುಸ್ತಿಪಟು ಪೈಲ್ವಾನ್ ಗುರುಮೂರ್ತಿ ಇವ್ರಿಗೂ ಕೂಡ ಒಂದು ಟೂರ್ನಮೆಂಟ್ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಈ ಗ್ರಾಮದ ಪೈಲ್ವಾನ್ ಗುರುಮೂರ್ತಿ ರಾಜ್ಯ ಮಟ್ಟದ ಕುಸ್ತಿಪಟು ಕೂಡ ಅವ್ರನ್ನು ಕೂಡ ಪ್ರೀತಿಗೆ ಸ್ವಾಗತಿಸ್ತಾ ಇದ್ದೀವಿ ಸರ್. ಈ ಒಂದು ಟೂರ್ನಮೆಂಟ್ಗೆ ಮುಖ್ಯ ವೇದಿಕೆಯನ್ನು ಆಹ್ವಾನಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ ಸರ್. 19 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ಎಂಡ್ ಆಫ್ ದ 2 overs. Loss of 19 for loss of 1 wicket. As the ಕಾರ್ಯಕ್ರಮ ಸುದರ್ಶನ್ ಕೂಟದ ಹಿಂಭಾಗದಲ್ಲಿ ಚಿತ್ತು ಸ್ಟ್ರೈಕ್ ಅಲ್ಲಿ ಆದಿ ನಾನ್ ಸ್ಟ್ರೈಕ್ ಅಲ್ಲಿ ಯೋಕಿ ಸುಂದರತೆ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ ಬಗ್ಗೆ 20ಕ್ಕೆ ಕ್ರಮಿಸ್ತಾ ಇದೆ. ಬಲಿಷ್ಠ ತಂಡಗಳ ಬಿಗು ಹೋರಾಟ. ಕರ್ನಾಟಕ ವಿಂಟರ್ ಟ್ರೋಫಿ 2025 ಮೊದಲ ಸೀಸನ್ ನ ಪಂದ್ಯಾಕೂಟ ಆರಂಭವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಪಂದ್ಯಾಕೂಟ 3ನೇ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡನ್ನ ಸುಂದರವಾದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅಂತಿಮ ಹಂತದಲ್ಲಿ ಫಿಲ್ಟರ್ ನೇಮ್ ಹೇಳಿ ಸರ್ ಅಲ್ಲಿ. ಶರತ್ ಚರಣ್ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ಈ ಹಂತದಲ್ಲಿ.
ಹೊಸ ದಾಂಡಿಗ ರವಿ ಎಂಟ್ರನ್ನ ಪಡ್ಕೊಳ್ತಾ ಇದ್ದಾನೆ. ಅಟ್ಯಾಕರ್ಸ್ ಬೆಂಗಳೂರಿನ ಪರವಾಗಿ ಹೊಸ ದಾಂಡಿಗನ ಅಂಕಣ ಪ್ರವೇಶ ಕಂಡುಕೊಳ್ತಾ ಇದೆ. ಸ್ಟ್ರೈಕಲ್ಲಿ ರವಿ, ಬೌಲಿಂಗ್ ವಿಭಾಗದಲ್ಲಿ ಸುದರ್ಶನ, ಘಟ್ಟದ ಹೇಭಾಗದಲ್ಲಿ ಜಿತ್ತು, ಡೌನ್ ಸ್ಟ್ರೈಕ್ ಅಲ್ಲಿ ಅನಿಲ. ಸುಂದರದ ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಸುದರ್ಶನ್ ಎಸೆದಂತ ಚೆಂಡು ಜಿತ್ತು ಕೈ ಸೇರ್ತಾ ಇದೆ ಘಟ್ಟದ ಹಿಂಭಾಗದಲ್ಲಿ. ಮತ್ತೆ ಎಸೆತ ಕಾರ್ಯಕ್ರಮದಲ್ಲಿ ಸುದರ್ಶನ್ ಟು ರಫಿ, ಸ್ಟ್ರೈಕ್ ಅನ್ನ ಪಡ್ಕೊಂಡಂತ ಆಟಗಾರ ಕೂಡ ಬೇಯಿಸುವ ಪ್ರಯತ್ನ, ತನ್ಮೂಲಕವಾಗಿ ಲಾಂಗಾನಲ್ಲಿ ಚೆಂಡನ್ನು ಅಡಾಯಿಸಿಕೊಂಡ್ರು. ಒಂದು ಆಟದ ಸೇರ್ಪಡೆ ಮುಖ್ಯವಾಗಿ ತಂಡದ ಒಟ್ಟಾರೆ ಗಳಿಕೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮತ್ತೆ ಡಿಫೆನ್ಸ್ ಮಾಡೋ ಪ್ರಯತ್ನ ಮಾಡಿದ್ರು. ಗಲ್ಲಿ ಮುಖೇನವಾಗಿ ಒಂದೋಟದ ಸೇರ್ಪಡೆ ಮುಖೇನವಾಗಿ ಸಾಗ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 22ಕ್ಕೆ ಕ್ರಮಿಸ್ತಾ ಇದೆ. ಮತ್ತು 4ನೇ ವರ್ಗಾಗಿ ನವೀನನ್ನು ಪರಿಚಯಿಸ್ತಾ ಇದ್ದ. ಮತ್ತೆ ಸ್ಟ್ರೈಕನ್ನು ಪಡ್ಕೊಳ್ತಾ ಇದ್ದ ಅನಿಲ. ಟೂರ್ನಮೆಂಟ್ನ ಮುಖ್ಯ ಪ್ರೋತ್ಸಾಹಕಾರರು ಹಾಗೆ ಟೂರ್ನಮೆಂಟ್ ರೂವಾರಿಗಳು ಚೇತನ್ ರೆಡ್ಡಿ ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗಾಗಿ ಪೈಲ್ವಾನ್ ಗುರುಮೂರ್ತಿ, ರಾಜ್ಯ ಮಟ್ಟದ ಕುಸ್ತಿಪಟುಗಳು, ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಯಾಗಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಮುನಿ ವೆಂಕಟಪ್ಪ ಹುರುಳಿ ಚಿಕ್ಕದಹಳ್ಳಿ, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಈ ಟೂರ್ನಮೆಂಟ್ನ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಮತ್ತೆ ಟಾಪ್ ಹಾಕೋದು ಚಂದು, ಬೌಲರ್ ಕೈ ಸೇರ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ತಂಡದ ಒಟ್ಟಾರೆ ಗಳಿಕೆ 23ಕ್ಕೆ 3. ಪ್ರಮುಖ ಹುದ್ದೆಯನ್ನು ಕಳ್ಕೊಳ್ತಾ ಇರುವಂತಹ ತಂಡ ಕೂಡ ಅಟ್ಯಾಕರ್ಸ್ ಬೆಂಗಳೂರು ಸ್ವಲ್ಪ ಮಟ್ಟಿಗೆ ಹೋರಾಟಕಾರಿ ಮೊತ್ತವನ್ನ ದಾಖಲಿಸುವ ಪ್ರಯತ್ನವನ್ನು ಮಾಡಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸ ದಾಂಡಿಗಿನ ಪ್ರವೇಶ ಕೂಡ ಆಗ್ತಾ ಇದೆ. ಮಧ್ಯ ಬೀಸಬ್ರದ ಮಾಡಿದ್ರು. ತನ್ಮೂಲಕವಾಗಿ 4 ಓಟದ ಸೇರ್ಪಾಡು ಕೂಡ ಮಧ್ಯ ಪಂದ್ಯಾಟವಾಗಿ ನವ ಕರ್ನಾಟಕ ಟೀಮ್ ಇಂಡಿಯಾ ವಿರುದ್ಧವಾಗಿ ಬುಲೆಟ್ ಬಾಯ್ಸ್ ಮೊದಲ ಕರೆಯನ್ನು ರವಾನಿಸ್ತಾ ಇದ್ದೀವಿ. ಅತಿ ಶೀಘ್ರವಾಗಿ ಟಾಸ್ಗೆ ಬನ್ನಿ ಸರ್. ಅಲ್ಲಿ ನವ ಕರ್ನಾಟಕ ಟೀಮ್ ಇಂಡಿಯಾ ವರ್ಸಸ್ ಬುಲೆಟ್ ಬಾಯ್ಸ್ ಮುಂದಿನ ಪಂದ್ಯದ
ಟಾಸ್ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಕರೆಯನ್ನು ನೀಡ್ತಾ ಇದ್ದೀವಿ. ಆದಷ್ಟು ಬೇಗ ಟಾಸ್ಗೆ ಬನ್ನಿ ಇಮಿಡಿಯೇಟ್ ಆಗಿ. ಎರಡು ತಂಡದ ಕಪ್ತಾನ್ ಗಮನಿಸಿಕೊಳ್ಳಿ. ನವ ಕರ್ನಾಟಕ ಟೀಮ್ ಇಂಡಿಯಾ ವರ್ಸಸ್ ಬುಲೆಟ್ ಬಾಯ್ಸ್. ಕಪ್ತಾನ್ ಟಾಸ್ಗೆ ಬನ್ನಿ ಸರ್ ಅಲ್ಲಿ ಅತಿ ಶೀಘ್ರವಾಗಿ. ರಿವರ್ಸ್ ಮಾಡುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ವೈಡ್ ಬಾಲ್ ಸಿಗ್ನಲ್, ಒಂದು ಓಟದ ಸೇರ್ಪಡೆ. ಹಾಗಾಗಿ ಟೂರ್ನಮೆಂಟ್ನ ಮುಖ್ಯ ಪ್ರೋತ್ಸಾಹಕರು ಶ್ರೀಯುತ ಮುನಿರಾಜ್ ಅವರು, ಮುನಿ ಗ್ರೂಪ್ಸ್ ಮಾಲೀಕರು, ಒಬಿಸಿ ಅಧ್ಯಕ್ಷರು, ದಾಸನಾಪುರ ಹೋಬಳಿ, ರಾಮಪಾಳ್ಯ ಯಾರನ್ನು ಕೂಡ ಈ ಟೂರ್ನಮೆಂಟ್ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀವಿ. ಶ್ರೀಯುತ ಮುನಿರಾಜು, ಮುನಿ ಗ್ರೂಪ್ಸ್ ಮಾಲೀಕರು, ಒಬಿಸಿ ಅಧ್ಯಕ್ಷರು ಕೂಡ, ದಾಸನಪುರ ಹೋಬಳಿ, ರಾಮಪಾಳ್ಯ ಇವರನ್ನು ಕೂಡ ಈ ಟೂರ್ನಮೆಂಟ್ ಪರವಾಗಿ ವಿಶೇಷವಾಗಿ ಗೌರವಿಸ್ತಾ ಇದ್ದೀವಿ ಸರ್. ಮುಖ್ಯ ಪ್ರೋತ್ಸಾಹಕರು ಶ್ರೀಯುತ ಮುನಿರಾಜು. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಟು ಬಾಲ್. ಹಾಗೆ ನೆಕ್ಸ್ಟ್ ಮ್ಯಾಚ್ಗೆ ಟಾಸ್ಗೆ ಕಾಲ್ ಕೊಡ್ತಾ ಇದ್ದೀವಿ ಸರ್ ಅಲ್ಲಿ. ಬುಲೆಟ್ ಬಾಯ್ಸ್ ವರ್ಸಸ್ ನವ ಕರ್ನಾಟಕ ಟೀಮ್ ಇಂಡಿಯಾ. ಟಾಸ್ಗೆ ಬನ್ನಿ ಸರ್ ಅಲ್ಲಿ ಅತಿ ಶೀಘ್ರವಾಗಿ ಟಾಸ್ಗೆ ಬನ್ನಿ. ಎರಡು ಬಲಿಷ್ಠ ತಂಡಗಳು ಮೊದಲ ಹಣಾಡಿ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಒಂದೆಡೆ ಬಬ್ರುವಾಹನ ಕ್ರೀಡರ್ಸ್ ವಿರುದ್ಧವಾಗಿ ಅಟ್ಯಾಕರ್ಸ್ ಬೆಂಗಳೂರು. ಮತ್ತೆ ವೈಡ್ ಬಾಲ್ ಸಿಗ್ನಲ್ ಬರ್ತಾ ಇದೆ. ಒಂದೊಟ್ಟದ ಸೇರ್ಪಡೆ, ಎಕ್ಸ್ಟ್ರಾಸ್ ಮುಖೇನ ಬಾಕಿ. ತಂಡದ ಒಟ್ಟಾರೆಗಳಿಗೆ 29, 29ಕ್ಕೆ 3. ಮತ್ತೆ ಡಾಟ್ ಬಾಲ್, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಓವರ್ ಕೂಡ ಮುಕ್ತಾಯ. ಎಂಡ್ ಆಫ್ ದಿ 4 overs. 4 ಓವರ್ಗಳ ಮುಕ್ತಾಯಕ್ಕೆ 29ಕ್ಕೆ 3. 29 ಲಾಸ್ ಆಫ್ 3 ವಿಕೆಟ್. ಅಟ್ಯಾಕರ್ಸ್ ಬೆಂಗಳೂರು ಘನತೆ ಗೌರವಾನ್ವಿತ ಟಾರ್ಗೆಟ್ ಅನ್ನು ನೀಡಬೇಕಾದ್ರೆ ಬೌಂಡರಿ ಸಿಕ್ಸರ್ಗಳ ಮೊರೆ ಹೋಗಲೇಬೇಕು. ಆ ನಿಟ್ಟಿನಲ್ಲಿ ಅದೆಷ್ಟರ ಒಂದು ಟಾರ್ಗೆಟ್ ಅನ್ನು ನೀಡ್ತಾರೆ ಅಂತ ಕಾದು ನೋಡಬೇಕಾಗ್ತಾ ಇದೆ. ಒಂದೆಡೆ ಬಬ್ರುವಾಹನ, ಇನ್ನೊಂದೆಡೆ ಅಟ್ಯಾಕರ್ಸ್ ಬೆಂಗಳೂರು. ಇದಾದ ಬಳಿಕ ಮುಂದಿನ ಪಂದ್ಯಾಟ ಕರ್ನಾಟಕ ಟೀಮ್ ಇಂಡಿಯಾ ವಿರುದ್ಧವಾಗಿ ಬುಲೆಟ್ ಬಾಯ್ಸ್ ನಂತರದ ಪಂದ್ಯಾಟವಾಗಿರ್ತದೆ. ಟಾಸ್ ಪ್ರಕ್ರಿಯೆ ಕೂಡ ಬೌಲರ್ ನೇಮ್ ತಿಳಿಸಿ ಸರ್ ಅಲ್ಲಿ. ಹನೀಪ್ ಎಸ್ತಗಾರಿಕೆಯಲ್ಲಿ ಹನೀಪ. 5ನೇ ಓವರ್ಗಾಗಿ ಬಬ್ರುವಾನ ಪರವಾಗಿ ಹನೀಪ್ ಎಸ್ತಗಾರಿಕೆ ವಿಭಾಗದಲ್ಲಿ. ವಿಂಟರ್ ಟ್ರೋಫಿ 2025 ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್ ಅಲ್ಲಿ. ಸಮಯ ಸರಿತಾ ಇದ್ದಾಗೆ ಕತ್ತಲಾಗ್ತದೆ. ಕತ್ತಲಾದ್ರೆ ನಿಮಗೆ ಸಮಸ್ಯೆ ಆಗ್ತದೆ, ದಯವಿಟ್ಟು ಗಮನಿಸಿಕೊಳ್ಳಿ ಆಟಗಾರರು. ಮತ್ತೆ ಎಸ್ತಗಾರಿಕೆಯಲ್ಲಿ ಹನೀಪ 5ನೇ ಓವರ್ಗಾಗಿ ಮತ್ತೆ ಲೆಗ್ ಕಟ್ ಮಾಡುವ ಪ್ರಯತ್ನ. ಅಪ್ಸೈಡ್ ಮುಖೇನವಾಗಿ ಒಂದು ಓಟದ ಸೇರ್ಪಡೆ ಕೂಡ ಈ ಹಂತದಲ್ಲಿ. ತಂಡದ ಒಟ್ಟಾರೆ ಗಳಿಕೆ 30+ ಆಗ್ತದೆ, 30ಕ್ಕೆ ಕ್ರಮಿಸ್ತಾ ಇದೆ. ಮತ್ತೆ ಎಸ್ತಗಾರಿಕೆಯಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ ಈ ಹಂತದಲ್ಲಿ. ಅಟ್ಯಾಕರ್ ಸ್ವಲ್ಪ ಮಟ್ಟಿಗೆ ಯಶಸ್ಸಿನ ಆಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಬದಲಾಗಿ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿ ಸೇರ್ತಾ ಇದೆ. ಈ ಹಂತದಲ್ಲಿ ಹನೀಪ್ 3ನೇ ಬಾರಿಗೆ ಸೌಂದರ್ಯತೆ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 3 ಚೆಂಡು ಬಾಕಿ ಉಳಿತಾ ಇದೆ 5ನೇ ಓವರ್ನ ಚಾಲ್ತಿಯಲ್ಲಿ. ವಿಂಟರ್ ಕಪ್ 2025 3 ದಿನಗಳ ಕ್ರಿಕೆಟ್ ಜಾತ್ರೆ, ಕ್ರಿಕೆಟ್ ಹಂಗಾಮ ಕೂಡ. ಈ ಹಂತದಲ್ಲಿ ಬಿರುಸಿನ ಹೊಡೆತ, ಲಾಂಗ್ ಆನಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡ್ರು, ಸುರಕ್ಷಿತ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮೂಲಕವಾಗಿ 4ನೇ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಅಟ್ಯಾಕರ್ಸ್ ಬೆಂಗಳೂರು. 30ಕ್ಕೆ
ಮತ್ತು ಬುಲೆಟ್ ಬಾಯ್ಸ್ ಕಪ್ತಾನ್ ಬರ್ಬೇಕಲ್ಲಿ ನೆಮಗೋಸ್ಕರ ಅಲ್ಲಿ ಕರ್ನಾಟಕ ಟೀಮ್ ಇಂಡಿಯಾ ಕಪ್ತಾನ್ ವೈಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ. ಆದಷ್ಟು ಬೇಗ ಟಾಸ್ಗೆ ಬನ್ನಿ ಸರ್. ಅಲ್ಲಿ ಇದಾದ ಬಳಿಕ ನಿಮ್ದೇ ಮ್ಯಾಚ್ ಆಗಿರ್ತದೆ, ಆದಷ್ಟು ಬೇಗ ಸಿದ್ಧತೆಯಲ್ಲಿರಿ. ಶ್ರೀಯುತ ಅಶೋಕ್ ಕುಮಾರ್ ಸಿ ಅವರು ಸಹ ನಿಸರ್ಗ ಆಗ್ರೋ ಸೊಲ್ಯೂಷನ್ ಮಾಲೀಕರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೂ ಸಹ ಕರ್ನಾಟಕ ವಿಂಟರ್ ಕಪ್ ಐವರ್ಕಂಡ್ ಪರ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅಶೋಕ್ ಕುಮಾರ್ ನಿಸರ್ಗ ಆಗ್ರೋ ಸೊಲ್ಯೂಷನ್ ನ ಮಾಲೀಕರು ಸಹ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರಿಗೆ ಹಾಕಿ ಹೋಗೊಟ್ಟು ಬಂದಿರ್ತಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಅಶೋಕ್ ಕುಮಾರ್ ಈ ಭಾಗದ ನಿಸರ್ಗ ಆಗ್ರೋ ಸೊಲ್ಯೂಷನ್ ಮಾಲೀಕರು ಸಹ ನಮ್ಮೆಲ್ಲರ ನಿಸರ್ಗ ಟ್ರೀ ವೆಡ್ಡಿಂಗ್ ವೆನ್ಯೂ ಹಾಗೂ ನಿಸರ್ಗ ಆಗ್ರೋ ಸೊಲ್ಯೂಷನ್ ನ ಮಾಲೀಕರು ಆಗಿರ್ತಾರೆ. ಇವರು ಸ್ನೇಹಿತರಂತೆ ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕ್ರೀಡಾ ಪ್ರೋತ್ಸಾಹಿಸ್ತಾ ಇರ್ತಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ಈ ವೇದಿಕೆ ಪರವಾಗಿ ಈ ಕರ್ನಾಟಕ ವಿಂಟರ್ ಕಪ್ ಐವರ್ಕಂಡ್ ಪರ ವತಿಯಿಂದ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಸರ್ ಇದು ಡಾಟ್ ಬಾಲಾ ಅಂಪೈರ್? ಓಕೆ. ಎಷ್ಟು ಗಾಳಿಗೆ ಕಿರಾಡ್ ಅಲ್ಲಿ ಬುಲೆಟ್ ಬಾಯ್ಸ್ ಕಪ್ತಾನ್ ಬರ್ಬೇಕು ಸರ್. ಟಾಸ್ಗೆ ಅಂತಿಮ ಕರೆಯನ್ನು ರವಾನಿಸ್ತಾ ಇದೀವಿ, ಆದಷ್ಟು ಬೇಗ ಟಾಸ್ಗೆ ಬನ್ನಿ ಸರ್. ಅಲ್ಲಿ ಸಮಯ ಬಹಳಷ್ಟು ಕಡಿಮೆ ಇದೆ, ನಾವು ಅವನಿಗೆ ಸಹಕರಿಸ್ಬೇಕು ಸರ್. ಅಲ್ಲಿ ಎಷ್ಟು ಗಾಳಿಗೆ ಕಿರಣ ಅಂತಿಮ ಓವರ್ಗಾಗಿ ಬಬ್ರು ವಾಹನ ಕ್ರಿಕೆಟರ್ಸ್ ಕಿರಣ್ ಅನ್ನು ಪರಿಚಯಿಸ್ತಾ ಇದೆ. ಕಿರಣ್ ಅದೇ ಆರಂಭಿಕ ದಾಂಡಿಗ ಕೂಡ ಬೀಸುವ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಅನ್ನು ಪಡ್ಕೊಂಡ್ರು ಕೂಡ ನೋಬಾಲ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಮೂರೋಟದ ಸೇರ್ಪಡ 33ಕ್ಕೆ ತಲುಪ್ತಾ ಇದೆ. ನವ ಕರ್ನಾಟಕ ತಂಡದ ಮಾಲೀಕರಾದಂತಹ ಕಿರಣ್ ರವರು ಹಾಗೂ ಅಡ್ವೊಕೇಟ್ ಅಕ್ಷಯ್ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕರ್ನಾಟಕ ವಿಂಟರ್ ಕಪ್ ಐವರ್ಕಂಡ್ ಪರ ಇವರ ಸಂಘಟಕರಿಂದ ಹೃತ್ಪೂರ್ವಕ ವಂದನೆಗಳನ್ನ ಕರೀತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೋಬಾಲ್ ಎಂಬ ಸೂಚನೆ ರವಾನೆ ಆಗ್ತಾ ಇದೆ. ಮೂರೋಟದ ಸೇರ್ಪಡೆ ಕೂಡ 33ಕ್ಕೆ 5 ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಅಟ್ಯಾಕರ್ಸ್ ಬೆಂಗಳೂರು. ಅಂತಿಮ ಓವರ್ ಬಾಕಿ ಉಳಿತಾ ಇದೆ. ಮೊದಲ ಚೆಂಡು ನೋಬಾಲ್ ಎಂಬ ಸೂಚನೆ ಕೂಡ. ಮತ್ತೆ ಕಿರಣ್ ಆನೆ
ಸುಂದರತೆ ಹೊಡೆತ ಗೂಟದ ಹಿಂಭಾಗದಲ್ಲಿ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಕೂಡ 33 ಓಟವನ್ನು ದಾಖಲಿಸಿಕೊಳ್ತಾ ಇದ್ದ ಅಟ್ಯಾಕರ್ಸ್ ಬೆಂಗಳೂರು ವಿರುದ್ಧವಾಗಿ ಬಬ್ರುವಾಹನ ಕ್ರಿಕೆಟರ್ಸ್ ಬೆಂಗಳೂರು. ಕರ್ನಾಟಕ ವಿಂಟರ್ ಟ್ರೋಫಿ 2025 ಮೊದಲ ಸೀಸನ್ನ ಪಂದ್ಯಾಕೂಟ. 3 ದಿನಗಳ ಒಂದು ಹಗಲಿನ ಪಂದ್ಯಾಕೂಟ. ಈ ಒಂದು ಐವರ ಕಂಡಪುರ ಶಾಲಾ ಮೈದಾನ ಪಂದ್ಯಾಕೂಟ ಸಾಗ್ತಾ ಇದೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಹಾಗೆ ಟೂರ್ನಮೆಂಟ್ಗೆ ಆಗಮಿಸಿದಂತ ಕಿರಣ್ ಕುಮಾರ್ ಹೆಸರುಘಟ್ಟ ಹಾಗೂ ಅಕ್ಷಯ್ ಹೆಸರುಘಟ್ಟ ನಿಮ್ಮನ್ನು ಕೂಡ ಪ್ರೀತಿಯನ್ನು ಸ್ವಾಗತಿಸ್ತಾ ಇದ್ದೇವೆ ಒಂದು ಟೂರ್ನಮೆಂಟ್ಗೆ. ಈ ಒಂದು ಕರ್ನಾಟಕ ವಿಂಟರ್ ಟ್ರೋಫಿ 2025 ಈ ಒಂದು ಟೂರ್ನಮೆಂಟ್ಗೆ ನಿಮ್ಮನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೀವಿ ಸರ್. ಕಿರಣ್ ಕುಮಾರ್ ಹೆಸರುಘಟ್ಟ ಹಾಗೂ ಅಕ್ಷಯ್ ಹೆಸರುಘಟ್ಟ ಅವರನ್ನು ಕೂಡ ಮುಖ್ಯ ವೇದಿಕೆ ಆಹ್ವಾನಿಸ್ತಾ ಇದ್ದೀವಿ. ಮತ್ತೆ ಬೀಸುವ ಪ್ರಯತ್ನ, ಒಂದು ಓಟದ ಸೇರ್ಪಡೆ. ಶ್ರೇಯಸ್ ಚೆಂಡನ್ನು ಅಡ್ಡಾಯಿಸಿಕೊಂಡ್ರು. 2 ಓಟವನ್ನು ಪೂರೈಸುವ ಪ್ರಯತ್ನ. ತನ್ಮೂಲಕವಾಗಿ ಯಾದೂರಾಳಿ ಆಟಗಾರ ರನ್ಔಟ್ ಆಗ್ತಾ ಇದ್ದಾನೆ. ನೆಕ್ಸ್ಟ್ ಮ್ಯಾಚ್ಗೆ ಕಾಲ್ ಕೊಡ್ತಾ ಇದ್ದೀವಿ ಸರ್. ಅಲ್ಲಿ ಬುಲೆಟ್ ಬಾಯ್ಸ್ ವಿರುದ್ಧವಾಗಿ ಕರ್ನಾಟಕ ಟೀಮ್ ಇಂಡಿಯಾ ಟಾಸ್ಗೆ ಬನ್ನಿ ಸರ್. ಅಲ್ಲಿ ಮೊದಲ ಇನ್ನಿಂಗ್ಸ್ ಕೂಡ ಮುಕ್ತಾಯವಾಗ್ತಾ ಇದೆ. ಇದಾದ ಬಳಿಕ ನಿಮ್ಮದೇ ಮ್ಯಾಚ್ ಆಗಿರ್ತದೆ. ಬ್ಯಾಟ್ಸ್ಮನ್ ವಿಶ್ವಾಸ್. ಈ ಭಾಗದ ಮತ್ತೊಬ್ಬ ಯುವ ನಾಯಕ ಶ್ರೀಯುತ ಮುನಿರಾಜು, ಮುನಿ ಗ್ರೂಪ್ಸ್ ಮಾಲೀಕರು, OBC ಅಧ್ಯಕ್ಷರು, ದಾಸಂಪುರ ಹೋಬಳಿ ರಾಮಪಾಳ್ಯ. ಇವರಿಗೂ ಸಹ ಐವರ್ ಕಣಪುರ ವತಿಯಿಂದ, ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳನ್ನ ಹಾಗೂ ಸ್ವಾಗತ. ಹಾಗೆ ಯಾವುದೇ ಕ್ರೀಡೆಗೆ ಮನಪೂರ್ವಕವಾಗಿ ಯಾವುದೇ ಸಮಯದಲ್ಲಿ ಹಣ ನಾವು ಈ ಥರದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ ತನ್ನ ಇಚ್ಛಾಶಕ್ತಿ ಮೀರಿ ಈ ಕಾರ್ಯಕ್ರಮಗಳಿಗೆ ಕ್ರೀಡೆಯನ್ನು ಏನು ಪ್ರೋತ್ಸಾಹಿಸ್ತಾ ಆ ಹುಡುಗರುಗಳಿಗೆ ತಮ್ಮದೇ ಆದ ಕೊಡುಗೆ ನೀಡ್ತಾ ನಮ್ಮೆಲ್ಲರ ಜೊತೆ ನಿಂತ್ಕೊಂಡು ಒಂದು ಒಳ್ಳೆ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿರ್ತಾರೆ ಶ್ರೀಯುತ ಮುನಿರಾಜಣ್ಣರವರು. ಅವರಿಗೂ ಸಹ ಐವರ್ ಕಣಪುರ ವತಿಯಿಂದ ಧನ್ಯವಾದಗಳು. ಲಾಸ್ಟ್ ಬಾಲ್ ಇನ್ನಿಂಗ್ಸ್ ಲಾಸ್ಟ್ ಬಾಲ್. ಇವತ್ತು ಟೂರ್ನಮೆಂಟ್ಗೆ ಆಗಮಿಸುತ್ತಿರುವಂತ ಮುದಿರಾಜು ಮೊದಲ ಪ್ರೋತ್ಸಾಹಕರು ಕೂಡ ಈ ಟೂರ್ನಮೆಂಟ್ನ ಮುಖ್ಯ ಪ್ರೋತ್ಸಾಹಕರು ಮುನಿ ಗ್ರೂಪ್ಸ್ ಮಾಲೀಕರು ಹಾಗೂ OBC ಅಧ್ಯಕ್ಷರಾದಂತಹ ದಾಸನಪುರ ಹೋಬಳಿ ಶ್ರೀಯುತ ಮುನಿರಾಜು ಅವರನ್ನು ಕೂಡ ಪ್ರೀತಿಯ ಸ್ವಾಗತಿಸ್ತಾ ಇದ್ದೀವಿ. ಒಂದು ಟೂರ್ನಮೆಂಟ್ ಪರವಾಗಿ ಮುಖ್ಯ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಸಂಘಟಕರು ಕೇಳಿಕೊಳ್ತಾ ಇದ್ದಾರೆ ಸರ್. ಟೂರ್ನಮೆಂಟ್ನ ಮುಖ್ಯ ಪ್ರೋತ್ಸಾಹಕರು ಕೂಡ ಮುನಿರಾಜು ಇದೀಗ ನಮ್ಮೊಂದಿಗೆ ಈ ಟೂರ್ನಮೆಂಟ್ನ ಮುಖ್ಯ ವೇದಿಕೆಯನ್ನು ಅಲಂಕರಿಸಿ ವೈಟ್ ಬಾಲ್ ಎಂಬ ಸಿಗ್ನಲ್ ಕೂಡ ಒಂದು ಓಟದ ಸೇರ್ಪಡೆ. ವೇದಿಕೆ ಮೇಲೆ ಆಹ್ವಾನಿತಿರುವಂತಹ ಶ್ರೀಯುತ ಮಹೇಂದ್ರ ಅವರು ಈ ಭಾಗದ ವೈಟ್ ಯುವ ನಾಯಕರಾಗಿ ಬಂದಲ್ಲ ಓಕೆ ಓಕೆ ಈ ಭಾಗದ ಯುವ ನಾಯಕರಾಗಿ, ಮಾಜಿ ಸದಸ್ಯರಾಗಿ, ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ, ಬಿಜೆಪಿ ಸೀಮಾರೇಖೆ ಹೊರಭಾಗ ಕಾಣ್ತಾ ಇದೆ. ಸಿಕ್ಸರ್ ಕೂಡ ಆರೋಟದ ಸೇರ್ಪಡೆ. ತನ್ನದಾದ ಛಾಪನ್ನು ಮೂಡಿಸಿ ಯುವಕರಲ್ಲಿ ಕ್ರೀಡಾ ಸ್ಫೂರ್ತಿಯನ್ನು ತುಂಬುತ್ತಾ ಈ ಕ್ರೀಡೆಗೆ ಪ್ರೋತ್ಸಾಹಕರಾದಂತಹ ಶ್ರೀಯುತ ಮಹೇಂದ್ರ ಅವರು ಸಹ ವೇದಿಕೆ ಮಾಡಿರ್ತಾರೆ. ಅವರಿಗೂ ಸಹ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳು. ಹಾಗೆ ಮತ್ತೊಬ್ಬ ಹಿರಿಯರು ಮೀಸೆ ಮುನೆಂಟಣ್ಣ ಅಂತ ಹೇಳಿ ಅವರಿಗೂ ಸಹ ನಮ್ಮ ಐವರ್ ಕಣಪುರ ವತಿಯಿಂದ ಧನ್ಯವಾದಗಳು. ಹಾಗೂ ರಾಜ್ಯ ಮಟ್ಟದ ಮತ್ತೊಬ್ಬರು ಗುರುಮೂರ್ತಿ, ರಾಜ್ಯ ಮಟ್ಟದ ಶ್ರೀಯುತ ಗುರುಮೂರ್ತಿ ಅವರು ರಾಜ್ಯ ಮಟ್ಟದ ಕುಸ್ತಿಪಟುವಾಗಿ ಈ ಭಾಗಕ್ಕೆ ಇವಾಗಲೂ ಸಹ ಎಲ್ಲೇ ಕುಸ್ತಿ ನಡೆದು ಸಹ ಭಾಗವಹಿಸ್ತಾ ಯುವಕರಲ್ಲಿ ಒಂದು ಕ್ರೀಡಾ ಸ್ಫೂರ್ತಿಯನ್ನು ತುಂಬುತ್ತಾ ಇರ್ತಾರೆ. ಅವ್ರಿಗೂ ಸಹ ಐವರ್ ಕಣಪುರ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳು. ಆಗ್ರೋ ಸೊಲ್ಯೂಷನ್ ಮಾಲೀಕರು, ಆಗ್ರೋ ಟ್ರೀ ಸೊಲ್ಯೂಷನ್ ಮಾಲೀಕರು ಆದಂತಹ ಕಿರಣ್ ಸಹ ನಮ್ಮ ಜೊತೆಲಿ ಇರ್ತಾರೆ. ಅವ್ರಿಗೂ ಸಹ ಅಶೋಕ್ ಸಹ ನಮ್ಮ ಜೊತೆಲಿ ಇರ್ತಾರೆ. ಅವ್ರಿಗೂ ಸಹ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳು.
ಹಲೋ ಹಲೋ. ನಿಂತು ಈ ಕಾರ್ಯಕ್ರಮ ಇಲ್ಲಿ ತನಕ ಬರೋದಕ್ಕೆ ಅವರು ಮುಖ್ಯ ಪ್ರೋತ್ಸಾಹಕರಾಗಿರ್ತಾರೆ, ಆಯೋಜಕರು ಸಹ ಆಗಿರ್ತಾರೆ. ಅವರಿಗೂ ಸಹ ಈ ವೇದಿಕೆ ಪರವಾಗಿ ಕರ್ನಾಟಕ ವಿಂಟರ್ ಕಪ್ ವತಿಯಿಂದ ಧನ್ಯವಾದಗಳು. ಮಂಗಳೂರು ಉಡುಪಿ ಜಿಲ್ಲೆ ಆಟಗಾರ ಕೂಡ ವೇಷ